ಜಿಲ್ಲೆಯಲ್ಲಿ ಸಿಎಂ ಮೆಗಾ ಪವರ್ ಶೋ ಸಾಧನಾ ಸಮಾವೇಶ ಹೆಸರಲ್ಲಿ ಸಿಎಂ ರಣಕಹಳಿಯನ್ನ ಮೊಳಗಿಸಲಿದ್ದಾರೆ. ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಸರ್ಕಾರ 2 ವರ್ಷ ಪೂರೈಸಿರುವ ಹಿನ್ನೆಲೆ ಸರ್ಕಾರದ ಸಾಧನೆಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸಾಧನಾ ಸಮಾವೇಶ ಇವತ್ತು ಮೈಸೂರಿನಲ್ಲಿ ನಡೆಯುತ್ತೆ. ಇದು ಸಾಧನಾ ಸಮಾವೇಶವೇ ಹೊರತು ಶಕ್ತಿ ಪ್ರದರ್ಶನ ಅಲ್ಲ ಅಂತ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗ ಹೇಳ್ತಾ ಇದ್ರು ಕೂಡ ಇದು ಸಿಎಂ ತವರಿನಲ್ಲಿ ನಡೆಸಿರುವ ಶಕ್ತಿ ಪ್ರದರ್ಶನ ಅಂತಲೇ ಬಿಂಬಿತವಾಗ್ತಾ ಇದೆ. ಮಹಾರಾಜ ಕಾಲೇಜಿನಲ್ಲಿ ನಡೆಯುತ್ತೆ ಅದ್ದೂರಿ ಸಮಾವೇಶ. ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಯಾವ ರೀತಿ ರೆಡಿಯಾಗಿದೆ ವೇದಿಕೆ ದೃಶ್ಯದಲ್ಲಿ ನೋಡ್ತಾ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅದ್ದೂರಿ ಸಮಾವೇಶ ನಡೆಯುತ್ತೆ. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗೋ ಸಾಧ್ಯತೆ ಇದೆ. ರೆಡಿಯಾಗಿರುವಂತಹ ಕಾರ್ಯಕ್ರಮದ ವೇದಿಕೆಯನ್ನ ನೋಡ್ತಾ ಇದ್ದೀರಿ. ಮೈಸೂರು ಯಾವ ರೀತಿ ರೆಡಿಯಾಗಿದೆ ಈ ಸಮಾವೇಶಕ್ಕೆ. ಎಲ್ಲ ನೋಡಿದ್ರು ಅಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಕಟ್ಔಟ್ ರಾರಾಜಿಸ್ತಾ ಇದೆ. ಮೈಸೂರಿನಲ್ಲಿ ಸಾಧನಾ ಸಮಾವೇಶಕ್ಕೆ ಮೈಸೂರಿನ ರಸ್ತೆಗಳಲ್ಲೂ ಕೂಡ ಯಾವ ರೀತಿ ಸಿದ್ಧವಾಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡಬಹುದು. ಅದ್ದೂರಿ ಸಮಾವೇಶ, ಸಾಧನಾ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ವೇದಿಕೆ ರೆಡಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದೆ. ಈ ಹಿನ್ನೆಲೆ ಸಿದ್ದರಾಮಯ್ಯನವರ ತವರು ಮೈಸೂರಿನಲ್ಲಿ ಸರ್ಕಾರದ ಸಾಧನೆಗಳ ಸಮಾವೇಶ ನಡೀತಾ ಇದೆ. ಇವತ್ತೇ ಸಮಾವೇಶ. ಸಾಧನಾ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಮಾತಿದೆ. ಆದರೆ ಇದನ್ನ ಅಲ್ಲಗಳೆದಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗದವರು. 2569 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯಾಗಿದೆ. ವೇದಿಕೆ ಮಧ್ಯೆ 200 ಮೀಟರ್ ಉದ್ದದ ಒಂದು ರ್ಯಾಂಪ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ವೇದಿಕೆಯ ಮಧ್ಯಭಾಗದಲ್ಲಿದೆ 200 ಮೀಟರ್ ಉದ್ದದ ರ್ಯಾಂಪ್. ಈ ರ್ಯಾಂಪಿನ ಮೂಲಕವೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರನ್ನ ಹೊತ್ತು ಮೆರೆಸೋದಕ್ಕೆ ಸಿದ್ಧತೆ ಆಗಿದೆಯಂತೆ. ಈ ರ್ಯಾಂಪ್ನ ಮೂಲಕನೇ ನೆರೆದಿರುವಂತಹ ಕಾರ್ಯಕರ್ತರ ಬಳಿ ಸಿದ್ದರಾಮಯ್ಯನವರು ತೆರಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ವೇದಿಕೆಯ ಮಧ್ಯಭಾಗದಲ್ಲಿ 200 ಮೀಟರ್ ಉದ್ದದ ರ್ಯಾಂಪ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈ ರ್ಯಾಂಪ್ನ ಮೂಲಕ ಕಾರ್ಯಕರ್ತರ ಬಳಿ ಸಿದ್ದರಾಮಯ್ಯನವರು ತೆರಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ವೇದಿಕೆಯಿಂದ ಶುರುವಾಗುತ್ತೆ ಈ ರ್ಯಾಂಪ್. ಕಾರ್ಯಕರ್ತರ ಕಡೆಗೆ ಒಂದು 200 ಮೀಟರ್ ಉದ್ದದ ರ್ಯಾಂಪ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಇದೆ, ಕುರ್ಚಿ, ಅದರ ಮೇಲೆ ಸಿದ್ದರಾಮಯ್ಯನವರ ಫೋಟೋ. 2569 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯಾಗಲಿದೆ. ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್, ಮಹದೇವಪ್ಪ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಕುರ್ಚಿ ಸಂಘರ್ಷದ ಮಧ್ಯೆ ಸಿದ್ದರಾಮಯ್ಯನವರು ತನ್ನ ತವರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೊರಟಿರೋದು ಈ ಸಮಾವೇಶ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಕಾಂಗ್ರೆಸ್ನಲ್ಲಿ ಒಂದಷ್ಟು ಮೇಲಾಟಗಳು ನಡೀತಾ ಇದೆ. ಕುರ್ಚಿ ಸಂಘರ್ಷ ಜೋರಾಗಿ ನಡೀತಾ ಇರೋ ಈ ಟೈಮಲ್ಲಿ ಸಿದ್ದರಾಮಯ್ಯನವರು ತನ್ನ ತವರಿನಲ್ಲಿ ಒಂದು ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ. ಹೇಳೋದಕ್ಕೆ ಸಾಧನಾ ಸಮಾವೇಶವೇ, ಆದರೆ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ ರೆಡಿ ಆಗಿದೆ ಅಂತ. ಸೊ ಈ ಸಮಾವೇಶಕ್ಕೆ ಆಗಿರುವಂತ ತಯಾರಿ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಯಾರ್ಯಾರು ಭಾಗಿಯಾಗ್ತಾರೆ, ಏನೆಲ್ಲ ವಿಶೇಷತೆಗಳಿದೆ? ಶ್ವೇತ, ಖಂಡಿತ ನೀವು ಹೇಳಿದಾಗೇನೆ ಕೂಡ ಇದೊಂದು ಸರ್ಕಾರದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಮೈಸೂರು ಭಾಗಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಅನುದಾನಗಳೇನಿವೆ, ಅನುದಾನಗಳು ಮತ್ತು ಅವುಗಳ ಕಾರ್ಯಕ್ರಮಗಳು, ಶಿಲಾನ್ಯಾಸ ಮತ್ತು ಶಂಕುಸ್ಥಾಪನೆ ಈ ರೀತಿಯಾಗಿ ಸೇರಿದಂತೆ ಸುಮಾರು 2569 ಕೋಟಿ ವೆಚ್ಚದ ಕಾಮಗಾರಿಗಳ ಉದ್ಘಾಟನೆ, ಶಿಲಾಫಲಕ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಾಧನಾ ಸಮಾವೇಶದ ಹೆಸರಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಹೇಳಿ ಕೇಳಿ ಏನು
CM ಸಿದ್ದರಾಮಯ್ಯನವರ ಸುತ್ತ ನಡೀತಾ ಇರ್ತಕ್ಕಂಥ ಪವರ್ ಶೇರಿಂಗ್ನ ಚರ್ಚೆಗಳೇನಿವೆ ಕಾಂಗ್ರೆಸ್ನಲ್ಲಿ, ಆ ಒಂದು ಚರ್ಚೆಗಳ ನಡುವೆ ನಡೀತಾ ಇರತಕ್ಕಂಥ ಈ ಒಂದು ಸಾಧನಾ ಸಮಾವೇಶ ಒಂದು ರೀತಿಯಲ್ಲಿ ಶಕ್ತಿಯ ಪ್ರದರ್ಶನದ ಮುಖ್ಯ ಕೇಂದ್ರವಾಗಿ ಕೂಡ ಪರಿಣಮಿಸ್ತಾ ಇದೆ. ಇನ್ನು ಕಾರ್ಯಕ್ರಮ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕಾಗಿ ಭವ್ಯವಾದ ಪೆಂಡಾಲ್ ಅನ್ನು ಹಾಕಿ ದೊಡ್ಡದಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ನೀವು ಈಗ ಗಮನಿಸ್ತಾ ಇದ್ರಿ. ಮುಖ್ಯ ವೇದಿಕೆಯಲ್ಲೂ ಕೂಡ 3 LCDಗಳನ್ನು ಹಾಕಲಾಗಿದೆ. LCDಯ ಎರಡೂ ಬದಿಗಳಲ್ಲಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದ ಒಂದು ಲೋಗೋವನ್ನು ಹಾಕಿ ಅಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಈ ಭಾಗದ ಸಚಿವರುಗಳೇನಿದ್ದಾರೆ ಸಚಿವರುಗಳ ಫೋಟೋಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ವೇದಿಕೆ ಕಾರ್ಯಕ್ರಮ ಏನಿದೆ, ವೇದಿಕೆ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯನವರು, ಏನು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಉಸ್ತುವಾರಿ ಸಚಿವ ಮಹದೇವಪ್ಪ ಮತ್ತು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಪಾಲ್ಗೊಳ್ತಾರೆ. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ತನ್ನದೊಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ರ್ಯಾಂಪ್ ಅನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ನಾವು ಎಂದು ಕೂಡ ಹಿಂದೆ ಕಾಂಗ್ರೆಸ್ನ ಇಂತಹ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ರ್ಯಾಂಪ್ಗಳನ್ನು ನೋಡಿರಲಿಲ್ಲ. ಬರೋಬ್ಬರಿ 200 ಮೀಟರ್ಗಳ ಒಂದು ರ್ಯಾಂಪ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ನೀವು ಇಲ್ಲಿ ಗಮನಿಸಬಹುದು, ಇಡೀ ಪೆಂಡಾಲ್ ಎಲ್ಲಿಯವರೆಗಿದೆ ಅಲ್ಲಿವರೆಗೂ ಕೂಡ ರ್ಯಾಂಪ್ ಅನ್ನು ಸುಮಾರು 5 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎರಡೂ ಬದಿಗಳಲ್ಲಿ ಇರ್ತಕ್ಕಂತಹ ಜನರೇನಿರ್ತಾರೆ, ಜನರ ಮಧ್ಯದಲ್ಲಿ ನಾಯಕರುಗಳು ನಡ್ಕೊಂಡು ಬರಬೇಕು, ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಸದ್ಯಕ್ಕೆ ಮಾಡಿದ್ದಾರೆ. ಇನ್ನು ಈಗಾಗಲೇ ಕೂಡ ಇರುವಂತ ಪ್ರತಿ ಚೇರ್ಗಳ ಮೇಲೂ ಕೂಡ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಇಟ್ಟಿರ್ತಕ್ಕಂಥದ್ದು. ಸರ್ಕಾರಿ ಕಾರ್ಯಕ್ರಮ ಆದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ DCM ಅವರು ಏನಾಗಿದ್ರು ಅಂದ್ರೆ ಇಲ್ಲಿ ಕೇವಲ ಸಿದ್ದರಾಮಯ್ಯನವರ ಫೋಟೋವನ್ನು ಅಷ್ಟೇ ಬಳಸ್ತಾ ಇರ್ತಕ್ಕಂಥದ್ದು. ಅವರ ಅಭಿಮಾನಿಗಳು ಪ್ರತಿ ಚೇರ್ಗಳ ಮೇಲೂ ಕೂಡ ಈ ರೀತಿಯಾದ ಒಂದು ಫೋಟೋವನ್ನು ಅಳವಡಿಸಿದ್ದಾರೆ. ಅಂದ್ರೆ ಬರುವಂತ ಎಲ್ಲಾ ಜನರು ಕೂಡ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಕೈಲಿ ಹಿಡಿದು ಇರಬೇಕು ಅಂತೇಳಿ. ಅಂದ್ರೆ ಈ ಸಾಧನಾ ಸಮಾವೇಶವನ್ನ ಏನ್ ಮಾಡ್ಲಾಗ್ತಾ ಇದೆ, ಸರ್ಕಾರಿ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರನ್ನ ಒತ್ತು ಮೆರೆಸಲಿಕ್ಕೆ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಈ ಎಲ್ಲ ಬೆಳವಣಿಗೆಗಳಿಂದ ಕಾಣಸಿಗುತ್ತೆ. ಇನ್ನು ಕಾರ್ಯಕ್ರಮ 12 ಗಂಟೆಗೆ ಸರಿಯಾಗಿ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಜನರನ್ನ ಪ್ರತಿ ಊರಿಗೂ ಕೂಡ ಬಸ್ನ ವ್ಯವಸ್ಥೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಇರ್ತಕ್ಕಂಥ 11 ಕ್ಷೇತ್ರಗಳ ಶಾಸಕರುಗಳೇನಿದ್ದಾರೆ, ಶಾಸಕರುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗುವಂತಹ ನಿಟ್ಟಿನಲ್ಲಿ ಹೆಚ್ಚು ಜನರನ್ನ ಕರೆತರಬೇಕು ಅಂತೇಳಿ ಟಾಸ್ಕ್ ಅನ್ನ ಕೊಡಲಾಗಿದೆ. ಪ್ರತಿ ಕ್ಷೇತ್ರದಿಂದಲೂ ಕೂಡ ಕನಿಷ್ಠ 8,000 ಜನರನ್ನ ಕರೆತರಬೇಕು ಅನ್ನೋದು. ಅಂದ್ರೆ ಇಡೀ ಕಾರ್ಯಕ್ರಮಕ್ಕೆ 1 ಲಕ್ಷ ಜನರನ್ನ, ಅದಕ್ಕಾಗಿ ಕೂಡ ನೋಡಿ ವಿಶಾಲವಾದ ಪೆಂಡಾಲ್ ಅನ್ನ ಏನ್ ಹಾಕಿದ್ದಾರೆ, 1 ಲಕ್ಷ ಜನರನ್ನ ನೀವು ಸೇರಿಸಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆ ವೇಳೆಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ಆಗಮಿಸ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಮುಖ್ಯಮಂತ್ರಿಗಳ ಜೊತೆಗೆ AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳ ಶಿಲಾನ್ಯಾಸ ಮತ್ತು ಉದ್ಘಾಟನಾ ಒಂದು ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷರನ್ನ ಕರೆಸ್ತಿದ್ದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇರ್ತಕ್ಕಂಥ ಹಿನ್ನೆಲೆಯೇ ಕೂಡ ಈ ಪವರ್ ಶೇರಿಂಗ್ ನ ವಿಚಾರಗಳು ಏನ್ ನಡೀತಾ ಇದ್ವು, ಆ ವಿಚಾರಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ತನ್ನ ತವರಿನಲ್ಲಿ ಜನ ನನಗೆ ಯಾವ ರೀತಿಯಾಗಿ ಬೆಂಬಲವನ್ನ ಕೊಡ್ತಿದ್ದಾರೆ ಅಂತದೊಂದು ಶಕ್ತಿ ಪ್ರದರ್ಶನವನ್ನ ಮಾಡಬೇಕು. ಆ ಮೂಲಕವಾಗಿ ಕುರ್ಚಿಗಾಗಿ ಕಿತ್ತಾಟವನ್ನ ಮಾಡ್ತಾ ಇರ್ತಕ್ಕಂಥ ವಿರೋಧಿಗಳೇನಿದ್ದಾರೆ, ಜೊತೆಗೆ ಹೈಕಮಾಂಡ್ ತನ್ನ ಶಕ್ತಿ ಕುಂಗಿದ್ಯಾ ಅನ್ನೋದ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹೈಕಮಾಂಡ್ ಏನಿದೆ ಅದಕ್ಕೆ ಸ್ಪಷ್ಟ ಸಂದೇಶವನ್ನ ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.